ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಒಂದು ವಿಶೇಷವಾಗಿರುವಂತಹ ಹಾಗೂ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಥಮ ಪೂಜಿತವಾಗಿ ಪೂಜೆಯನ್ನು ಮಾಡಲ್ಪಡುವಂತಹ ಗಣೇಶನಿಗೆ ಮೀಸಲಾಗಿರುವಂತಹ ದಿನವೇ ಗಣೇಶ ಚತುರ್ಥಿ. ಹೌದು, ಈ ಒಂದು ಗಣೇಶ ಹಬ್ಬದ ವಿಶೇಷ ಸಂಚಿಕೆಯನ್ನು ಇವತ್ತಿನ ದಿನ ಮಾಡಲಿದ್ದೇವೆ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ ಗಣೇಶ ಚತುರ್ಥಿ ಪೂಜೆ ಮನೆಯಲ್ಲಿ ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷಗಳನ್ನು ತಂದುಕೊಡುತ್ತದೆ. ಇಂದು ಈ ವಿಶೇಷ ವಿಡಿಯೋದಲ್ಲಿ ಮನೆಯಲ್ಲಿ ನಾವು ಸರಳವಾಗಿ ಗಣೇಶನ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿದಲ್ಲಿ ನಮ್ಮ ಇಷ್ಟ ಕಷ್ಟಗಳನ್ನು ನೆರವೇರಿಸಿಕೊಳ್ಳಬಹುದು ಹಾಗೂ ಗಣೇಶನ ಮುಂದೆ ಈ ತಪ್ಪದೆ 2 ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದು. ಅತ್ಯಂತ ಶೀಘ್ರವಾಗಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆಯಲ್ಪಡಬಹುದು. ಹೌದು, ಇವತ್ತಿನ ದಿನ ಸರಳವಾಗಿ ಇದರ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲಿಗೆ ನೀವು ಮನೆಗಳಲ್ಲಿ ಗಣೇಶನ ಪೂಜೆಯನ್ನು ಮಾಡುವುದಾದರೆ ಹಾಗೂ ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ತಂದು ಪೂಜೆ ಮಾಡುವುದಾದರೆ ನಾವು ಇವತ್ತಿನ ದಿನ ಹೇಳುವಂತಹ ಈ ಒಂದು ಪರಿಹಾರ ನಿಮಗೆ ಅತ್ಯಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ. ಅಥವಾ ನಮ್ಮ ಮನೆಗಳಲ್ಲಿ ಗಣೇಶನ ವಿಗ್ರಹವನ್ನು ತರುವ ರೂಢಿ ಇಲ್ಲ ಎಂಬುದಾದರೆ ನಿಮ್ಮ ಮನೆಗಳಲ್ಲಿರ್ತಕ್ಕಂತಹ ಗಣೇಶನ ವಿಗ್ರಹ ಅಂದರೆ ಬೆಳ್ಳಿಯದಾಗಿರಬಹುದು ಅಥವಾ ತಾಮ್ರ ಅಥವಾ ಯಾವುದೇ ರೀತಿಯಾದಂತಹ ಗಣೇಶನ ವಿಗ್ರಹದ ಮುಂದೆ ನೀವು ಈ ದಿನ ಈ ಒಂದು ಪರಿಹಾರವನ್ನು ಮಾಡಬಹುದು. ಹಾಗೂ ನಾವು ಹೇಳುವಂತಹ ಈ ಒಂದು ಪರಿಹಾರವನ್ನು ನಿಮ್ಮ ಯಾವುದೇ ಇಚ್ಛೆ ಇರಲಿ, ಅದು ಹಣಕಾಸಿನ ವಿಚಾರವಾಗಿರಲಿ ಅಥವಾ ಮದುವೆ ವಿಚಾರವಾಗಿರಲಿ ಅಥವಾ ಅನಾರೋಗ್ಯ ಅಥವಾ ನಿಮಗೆ ಯಾವುದಾದರೂ ಕೆಲಸದ ವಿಚಾರವಾಗಿರಲಿ, ಯಾವುದೇ ಸಮಸ್ಯೆ ಇರಲಿ, ಆ ಎಲ್ಲ ಸಮಸ್ಯೆಗೆ ಕೂಡ ಈ ಒಂದು ಪರಿಹಾರದಿಂದ ನಿಮಗೆ ಉತ್ತರ ಸಿಗಲಿದೆ. ಹೌದು, ಹಾಗಾದರೆ ಬನ್ನಿ ನೋಡೋಣ. ಮೊದಲನೆಯದಾಗಿ ಈ ಒಂದು ಪರಿಹಾರಕ್ಕಾಗಿ ನೀವು ಈ ದಿನ ಅಂದರೆ ಹಬ್ಬದ ದಿನ, ಗಣೇಶ ಹಬ್ಬದ ದಿನ ಪ್ರಥಮ ಪೂಜಿತ ಗಣೇಶನಿಗೆ ಸ್ನಾನ ಕಾರ್ಯಾದಿಗಳನ್ನು ಮುಗಿಸಿಕೊಂಡು ಸ್ವಚ್ಛ ಬಟ್ಟೆಗಳನ್ನು ಧರಿಸಿ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ 21 ಮೋದಕಗಳನ್ನು ಹಾಗೂ 21 ಗರಿಕೆಗಳನ್ನು ತಪ್ಪದೆ ಈ ದಿನ ಅರ್ಪಿಸಬೇಕು. ಹೌದು, ಈ ದಿನ ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ಮೋದಕಗಳನ್ನು ನಾವು ಕಡುಬುಗಳನ್ನು ನೈವೇದ್ಯವಾಗಿ ಮಾಡುವುದರಿಂದ ಗಣೇಶನ ಅನುಗ್ರಹ ದೊರೆಯುವುದು. ಹಾಗೂ ನಂತರ ಈ ಒಂದು ಪರಿಹಾರಕ್ಕಾಗಿ ನೀವು ಮೊದಲನೆಯದಾಗಿ 21 ಗರಿಕೆಗಳನ್ನು ಓಂ ಗಂ ಗಣಪತಿಯೇ ನಮಃ ಎಂದು ಹೇಳಿಕೊಳ್ಳುತ್ತಾ ಪ್ರತಿಯೊಂದು ಗರಿಕೆಯನ್ನು ಒಂದೊಂದು ಹಾಕುತ್ತಾ ಒಮ್ಮೊಮ್ಮೆ ಅಂದರೆ ಓಂ ಗಂ ಗಣಪತಿಯೇ ನಮಃ ಎಂದು 21 ಬಾರಿ ಹೇಳಿ 21 ಗರಿಕೆಗಳನ್ನು ಗಣೇಶನಿಗೆ ಅರ್ಪಿಸಬೇಕು. ನಂತರ ಒಂದು ಬಿಳಿಯ ಪೇಪರ್ನಲ್ಲಿ ನಿಮ್ಮ ಇಚ್ಛೆಗಳನ್ನು ಬರೆದು ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಅಂದರೆ ಆ ಒಂದು ಸಮಸ್ಯೆ ನನಗೆ ಈಗಾಗಲೇ ಈಡೇರಿದೆ, ಆ ಒಂದು ಸಮಸ್ಯೆಯಿಂದ ನಾನು ಹೊರ ಬಂದಿದ್ದೇನೆ, ಅಂದರೆ ನನಗೆ ಇವಾಗ 5 ಲಕ್ಷ ಹಣ ಬೇಕಾಗಿದೆ, ಅಂದರೆ ನನಗೆ 5 ಲಕ್ಷ ಹಣ ಸಿಕ್ಕಿದೆ ಎಂಬ ಒಂದು ಭಾವನೆಯಿಂದ ಆ ಒಂದು ಪೇಪರ್ನಲ್ಲಿ ಬರೆಯಬೇಕು. ಥ್ಯಾಂಕ್ ಯು ಗಣೇಶ, ನನಗೆ 5 ಲಕ್ಷ ಹಣ ಸಿಕ್ಕಿದೆ, ಇದರಿಂದ ನಾನು ಖುಷಿಯಾಗಿದ್ದೇನೆ ಎಂದು ಆ ಒಂದು ಪೇಪರ್ನಲ್ಲಿ ಬರೆದು ಆ ಒಂದು ಪೇಪರನ್ನು ಸುತ್ತಬೇಕು. ಸುತ್ತಿ ನಂತರ ಆ ಒಂದು ಗರಿಕೆಯಿಂದ ಆ ಒಂದು ಪೇಪರನ್ನು ಕಟ್ಟಬೇಕು. ಕಟ್ಟಿ ಅದಕ್ಕೆ ಕೆಂಪು ಕುಂಕುಮವನ್ನು ಅರ್ಪಿಸಿ ನಂತರ ಈ ಒಂದು ಪೇಪರನ್ನು ಈ ಒಂದು ಗಣೇಶನ ವಿಗ್ರಹದ ಕೆಳಗೆ ಅಥವಾ ಗಣೇಶನ ಬಲಭಾಗದಲ್ಲಿ ಯಾದರೂ ಈ ಒಂದು ಪೇಪರನ್ನು ಇಡಬೇಕು. ನಿಮ್ಮ ಮನೆಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಖರೀದಿಸಿ ಇಡುವುದಾದರೆ ಹಾಗೂ ಗಣೇಶನ ವಿಸರ್ಜನೆ ಮಾಡುವ ಸಮಯದಲ್ಲಿ ಅಂದರೆ 3 ದಿನ 5 ದಿನ ಯಾವ ರೀತಿಯಾಗಿ ನೀವು ಇಟ್ಟು ಗಣೇಶನನ್ನು ಪೂಜಿಸಿ ವಿಸರ್ಜನೆ ಮಾಡುತ್ತೀರೋ ಆ ಒಂದು ಸಮಯದಲ್ಲಿ ಈ ಒಂದು ಪೇಪರನ್ನು ಕೂಡ ಗಣೇಶನ ಜೊತೆ ವಿಸರ್ಜನೆಯನ್ನು ಮಾಡಬೇಕಾಗುತ್ತದೆ ನೀರಿನಲ್ಲಿ. ಅಥವಾ ಗಣೇಶನ ವಿಗ್ರಹವನ್ನು ತರುವುದು ರೂಢಿಯಲ್ಲಿ ಇಲ್ಲ ಎಂಬುದಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಗಣೇಶನ ಒಂದು ವಿಗ್ರಹದ ಮುಂದೆ ಈ ಒಂದು ಪರಿಹಾರವನ್ನು ಮಾಡಿ ಈ ಒಂದು ಪೇಪರನ್ನು ಬರೆದು ಅದನ್ನು 3 ದಿನಗಳ ಕಾಲ ಅಲ್ಲಿಯೇ ಇಟ್ಟು ನಂತರ ಈ ಒಂದು ಪೇಪರನ್ನು ನೀವು ಯಾವುದಾದರೂ ಮಣ್ಣಿನಲ್ಲಿ ಹಾಕಬಹುದು ಅಥವಾ ನೀರಿನಲ್ಲಿ ಕೂಡ ಹಾಕಬಹುದು. ಇದು ಅತ್ಯಂತ ಎಫೆಕ್ಟಿವ್ ಆಗಿ ನಿಮ್ಮ ಎಲ್ಲ ಇಚ್ಛೆಗಳನ್ನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಗಣೇಶನು ಭಕ್ತಿಗೆ ಒಲಿಯುವ ಪರಮಾತ್ಮ. ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಿಮ್ಮ ಸಮಸ್ಯೆಗಳನ್ನು ನಿಮ್ಮದೇ ಆದಂತಹ ಭಾಷೆಯಲ್ಲಿ ಮುಗ್ಧ ಮನಸ್ಸಿನಿಂದ ಬೇಡಿಕೊಂಡರೆ ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳು ಅತ್ಯಂತ ಶೀಘ್ರವಾಗಿ ಪರಿಹಾರವಾಗಲಿದೆ. ಹೌದು, ಈ ದಿನ ವಿಶೇಷವಾಗಿರುವಂತಹ ಬುಧವಾರದ ದಿನ ಈ ಒಂದು ಗಣೇಶ ಹಬ್ಬ ಬಂದಿರುವುದರಿಂದ ಅದು ಬುಧವಾರವು ಗಣೇಶನಿಗೆ ವಿಶೇಷವಾಗಿ ಮೀಸಲಾಗಿರುವಂತಹ ಈ ಒಂದು ವಿಶಿಷ್ಟ ದಿನದಂದು ನೀವು ಮಾಡುವಂತಹ ಈ ಒಂದು ಚಿಕ್ಕ ಪರಿಹಾರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನೇ ಸೃಷ್ಟಿಸಬಲ್ಲದು. ಆದರೆ ನಂಬಿಕೆಯಿಂದ ಗಣೇಶನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪರಿಹಾರವನ್ನು ಮಾಡಬಹುದು. ಹಾಗೂ ಗಣೇಶನಿಗೆ ಸಾಧ್ಯವಾದರೆ ಕೆಂಪು ಬಟ್ಟೆಯನ್ನು ಅಥವಾ ಕೆಂಪು ವಸ್ತ್ರವನ್ನು ಏರಿಸುವುದು ಕೂಡ ಒಳಿತಾಗಿರುತ್ತದೆ. ಹಾಗೂ ಈ ದಿನ ವಿಶೇಷವಾಗಿ ಗಣೇಶನಿಗೆ 21 ಕಡುಬುಗಳನ್ನು ಅಥವಾ 21 ಮೋದಕಗಳನ್ನು ಮತ್ತು 21 ಗರಿಕೆಗಳನ್ನು ಏರಿಸುವುದನ್ನು ಮಾತ್ರ ತಪ್ಪಿಸಬೇಡಿ. ಹಾಗೂ ಈ ದಿನ ವಿಶೇಷವಾಗಿ ಭಕ್ತಿಯಿಂದ ಗೌರಿ ಗಣೇಶನನ್ನು ಪೂಜಿಸುವುದರಿಂದ ಹಲವಾರು ಲಾಭಗಳನ್ನು ನೀವು ಕಾಣಬಹುದಾಗಿದೆ.
ಈ ರೀತಿಯಾಗಿ ಸರಳವಾಗಿ ಮಾಡಿದ ಗಣೇಶನ ಪೂಜೆ ಮನೆಯಲ್ಲಿ ಎಲ್ಲ ಬಗೆಯ ಸಮೃದ್ಧಿ, ಐಶ್ವರ್ಯ, ಜ್ಞಾನ, ಯಶಸ್ಸನ್ನು ತರುತ್ತದೆ. ಭಕ್ತಿಯಿಂದ ಮಾಡಿದ ಪೂಜೆಯೇ ದೊಡ್ಡ ಫಲ ನೀಡುತ್ತದೆ. ಹಾಗಾಗಿ ನಾವು ಮಾಡುವಂತಹ ವಿಜೃಂಭಣೆ, ಆಡಂಬರ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ಭಕ್ತಿಗೆ ಮಿಗಿಲಾಗಿ ಯಾವುದೂ ಇಲ್ಲ. ಹಾಗಾಗಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ, ಹಾಗೂ ಇದೇ ರೀತಿಯಾದಂತಹ ಇನ್ನೂ ಹಲವಾರು ಆಧ್ಯಾತ್ಮಿಕ ಹಾಗೂ ಸರಳ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.